ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಎಲ್ರಿಗೂ ತಿಳಿದಿರೋ ಹಾಗೆ ಗ್ಯಾಸ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಗ್ಯಾಸ್ LPG ಶಾರ್ಟೇಜ್ ಸಮಸ್ಯೆ ತುಂಬಾ ಬರ್ತಾ ಇದೆ. ಈ ರೀತಿ ಆದಾಗ ಅಡುಗೆ ಮಾಡುವುದೇ ಒಂದು ದೊಡ್ಡ ಸವಾಲು. ಇಂತಹ ಸಮಯದಲ್ಲಿ ನಾವು ಗೃಹಿಣಿಯರು ಮನೆಯಲ್ಲಿ ಒಂದು ಸ್ಮಾರ್ಟ್ ಆಗಿ ಆಲೋಚನೆಯನ್ನು ಮಾಡೋಣ. LPGಯನ್ನು ಮಿತವಾಗಿ ಬಳಸುವ ಮೂಲಕ LPGಯನ್ನು ಉಳಿಸುವ ಕಡೆ ಗಮನ ಕೊಡೋಣ. ಇವತ್ತು ನಾನು ನಿಮಗೆ LPG ಗ್ಯಾಸ್ ಒಂದು ಸ್ವಲ್ಪನೂ ಬಳಸ್ದಿರ ಕೇವಲ 5 ನಿಮಿಷದಲ್ಲಿ ಸಾಂಪ್ರದಾಯಿಕವಾಗಿ ಸೌತೆಕಾಯಿ ತಂಬುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ಗ್ಯಾಸ್ ಕೂಡ ಉಳಿಯುತ್ತೆ, ನಮ್ಮ ಆರೋಗ್ಯನೂ ವೃದ್ಧಿಸುತ್ತೆ, ಇನ್ನು ಬ್ಯಾಚುಲರ್ಸ್ಗೂ ತುಂಬಾ ಸಹಾಯ ಆಗುತ್ತೆ. ಇನ್ನು ಗ್ಯಾಸ್ LPG ಇಲ್ಲ ಅನ್ನೋರ್ಗೂ ಇದನ್ನು ಆರಾಮಾಗಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಬೇಗನೆ ಒಲೆನ ಹಚ್ಚದೇನೆ ಮಾಡುವಂತಹ ರುಚಿಕರವಾದ ಸೌತೆಕಾಯಿ ತಂಬುಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು ಒಂದು ಸೌತೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಎಳೆ ಸೌತೆಕಾಯಿ ಆದರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಹಾಕ್ಕೋಬೋದು ಕೂಡ. ಕಟ್ ಮಾಡಿರೋ ಸೌತೆಕಾಯಿನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಶುಂಠಿ ಬೆಳ್ಳುಳ್ಳಿನೂ ಹಾಕಿ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಬಿಳಿ ಎಳ್ಳು, ಕಾಳು ಮೆಣಸು, ಜೀರಿಗೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಬೇಕಿದ್ದರೆ ಇಲ್ಲಿ ಕಡಲೆ ಪಪ್ಪು ಅದನ್ನು ಕೂಡ ಸೇರಿಸ್ಬೋದು. ಇದಕ್ಕೆ ಸ್ವಲ್ಪ ಇಷ್ಟನ್ನು ತರಿಯನ್ನಾಗಿ ಸ್ವಲ್ಪ ರುಬ್ಕೊಂಡು ಆಮೇಲೆ ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ನೀರು ಮೊಸರು ಎಲ್ಲ ಹಾಕಿ ಆದಮೇಲೆ ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ವಾರದಲ್ಲಿ 2 ಅಥವಾ 3 ದಿನ ಈ ರೀತಿಯಾಗಿ ನೋ ಕುಕ್ ರೆಸಿಪಿಗಳನ್ನ ಮಾಡೋದ್ರಿಂದ ಸಿಲಿಂಡರ್ನು ಹೆಚ್ಚು ಬಳಸ್ಬೋದು. ಕೇವಲ ಪ್ರಕೃತಿ ನೀಡಿರುವ ತಾಜಾ ಪದಾರ್ಥಗಳಿದ್ರೆ ಸಾಕು, ರುಚಿಯಾದ ತಂಬುಳಿ ರೆಡಿಯಾಗುತ್ತೆ. ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ತಂಬುಳಿಗೆ ಬಳಸುವಂಥ ಮೊಸರು ತುಂಬ ಹುಳಿ ಇರಬಾರ್ದು. ಫ್ರೆಶ್ ಮೊಸರು ಆಗಿದ್ದರೆ ಇದ್ರ ರುಚಿ ಕೂಡ ಇನ್ನೂ ಡಬಲ್ ಆಗುತ್ತೆ. ಹಾಗೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವ ಹಸಿ ಈರುಳ್ಳಿನ ಮೇಲೆ ಈ ರೀತಿಯಾಗಿ ಉದುರಿಸ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಹಾಕೋದ್ರಿಂದ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾವು ಅನ್ನದ ಜೊತೆಲಿ ತಿಂತಾ ಇದ್ದಾಗ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಸಿಗೆನಲ್ಲಿ ಈ ರೀತಿಯಾಗಿ ಸೌತೆಕಾಯಿ ತಂಬುಳಿನ ಮಾಡ್ಕೊಂಡು ತಿನ್ನೋದ್ರಿಂದ ದೇಹದಲ್ಲಿರುವ ನೀರಿನಂಶ ಕೂಡ ಬ್ಯಾಲೆನ್ಸ್ ಆಗಿ ಸಿಗುತ್ತೆ. ನಮಗೆ 95% ಸೌತೆಕಾಯಿಯಲ್ಲಿ ನೀರಿರೋದ್ರಿಂದ ಇದು ದೇಹವನ್ನು ಹೈಡ್ರೇಟ್ ಆಗಿ ಇಡೋದ್ರಲ್ಲಿ ಸಹಾಯ ಮಾಡುತ್ತೆ. ಇನ್ನು ಡಯೆಟ್ ಮಾಡೋರಿಗೆ ಇದು ಕಡಿಮೆ ಕ್ಯಾಲೋರಿಯ ಅತ್ಯುತ್ತಮ ಒಂದು ನ್ಯೂಟ್ರಿಷಿಯನ್ ಫುಡ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸೌತೆಕಾಯಿ ತಂಬುಳಿ ರೆಡಿಯಾಗುತ್ತೆ. ಬೇಕಿದ್ದರೆ ಒಗ್ಗರಣೆ ಹಾಕ್ಕೋಬೋದು, ಇಲ್ಲ ಹಾಗೇನೂ ಸವಿಬೋದು. ಬಿಸಿ ಅನ್ನದ ಜೊತೆಯಲ್ಲಿ ಈ ಸೌತೆಕಾಯಿ ತಂಬುಳಿನ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, LPG ಗ್ಯಾಸ್ ಉಳಿತಾಯ ಮಾಡೋದು ಎಷ್ಟು ಸುಲಭ ಅಂತ. ಈ ಸೌತೆಕಾಯಿ ತಂಬುಳಿ ದೇಹಕ್ಕೆ ತಂಪು ನೀಡೋದಲ್ಲದೆ ನಿಮ್ಮ ಸಿಲಿಂಡ್ರನ್ನು ಕೂಡ ಉಳಿಸುತ್ತೆ. ಇವತ್ತೇ ನೀವು ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ ನೋಡಿ. ಇಂತಹ ಸ್ಮಾರ್ಟ್ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಳಿತಾಯವೇ ಗಳಿಕೆ ಅಲ್ವಾ? ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.